ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್. ಇವತ್ತಿನ ನಮ್ಮ ಟ್ರಿಪ್ ಬಂದುಬಿಟ್ಟು ಗಡಾಯಿಕಲ್ಲು ಅಂತ. ಇದು ಬಂದು ಬೆಳ್ತಂಗಡಿಯಿಂದ ಉಜಿರೆ ಹೋಗೋ ರಸ್ತೆಯಲ್ಲಿ ಬರುತ್ತೆ. ಸೊ ಇಲ್ಲಿ ದೊಡ್ಡ ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ಒಂದು ಕೋಟೆಯನ್ನು ಕಟ್ಟಿದ್ದಾರೆ. ಅದನ್ನು ಜಮಾಲಾಬಾದ್ ಕೋಟೆ ಅಂತಲೂ ಕರಿತೀವಿ. ಸೊ ನೋಡೋಣ. ನಾವು ಬೆಳ್ತಂಗಡಿ ಹತ್ರ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಗಡಾಯಿಕಲ್ಲು. ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಇದೆ. ಸೊ ಗಡಾಯಿಕಲ್ಲು ನಮ್ಮ ಮ್ಯಾಂಗ್ಳೂರಿಂದ ಒಂದು 65 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಗಡಾಯಿಕಲ್ಲು ಅಂದರೆ ಇದನ್ನು ನರಸಿಂಹ ಬೆಟ್ಟ, ಹಾಗೆ ನಮ್ಮ ಜಮಲಾಬಾದ್ ಕೋಟೆ, ಜಮಲಾಗಡ ಅಂತಲೂ ಕರೀತಾರೆ. ಸೊ ನಾವು ಆ ಬೆಟ್ಟ ಹತ್ಲಿಕ್ಕೆ ಹೋಗ್ತಾಯಿದ್ದೀವಿ. ಸೊ ಎಲ್ರಿಗೂ ಸ್ವಾಗತ. ನಾವು ನೋಡ್ಬೋದು. ಸೊ ಗಡಾಯಿಕಲ್ಲು ಹೋಗೋ ದಾರಿಯಲ್ಲಿದ್ದೀವಿ. ಸೊ ಜಸ್ಟ್ ಆನ್ ಟೈಮ್ ರೀಚ್ ಆಗಿದ್ದೀವಿ. ಸೊ ಗಡಾಯಿಕಲ್ಗೆ ಎಂಟ್ರಿ ಇದು. ಜಸ್ಟ್ ಬೆಳ್ತಂಗಡಿಯಿಂದ ಒಂದು 4-5 ಕಿಲೋಮೀಟ್ರ್ ಮುಂದೆ ಹೋದರೆ ಸೊ ನಿಮಗೆ ಸಿಗುತ್ತೆ ಇದು. ಗಡಾಯಿಕಲ್ಗೆ ಹೋಗೋ ಕಿರಿದಾದ ರಸ್ತೆ ಇದೆ ಇಲ್ಲಿ. ಸೊ ಆರಾಮಾಗಿ ಕಾರ್ ಹೋಗ್ಬೋದು. ಸೊ ನಾವು ಆಲ್ಮೋಸ್ಟ್ ಗಡಾಯಿಕಲ್ ಬೆಟ್ಟದ ಹತ್ರ ಇದ್ದೀವಿ. ಹಾಯ್ ಗಾಯ್ಸ್, ನಾವು ಗಡಾಯಿಕಲ್ಲು ಬೆಟ್ಟದ ಹತ್ರ ಇದ್ದೀವಿ. ಸೊ ರೀಚ್ ಆಗಿದ್ದೀವಿ. ಸೊ ಬೆಳಗ್ಗೆ 9 ಗಂಟೆ ಟೈಮ್ ಆಗ್ತಿದೆ, ನೋಡ್ಬೋದು. ಸೊ ಜಸ್ಟ್ ಹೋಗುವ. ಇಲ್ಲಿ ನೋಡ್ಬೋದು ನೀವು ಅಂತ ನ್ಯಾಷನಲ್ ಮೋನ್ಯುಮೆಂಟ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಇದನ್ನು. ಸೊ ಜಮಾಲಾಬಾದ್ ಕೋಟೆ. ಖುಷಿ ಆಗ್ತಿದೆ ಇಲ್ಲಿ ಅಂದ ತಕ್ಷಣ. ಎಂಟ್ರೆನ್ಸ್ ಸೂಪರ್, ಮರಗಳು ಫುಲ್ಲು. ಸೊ ನೋಡುವ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ ಇಲ್ಲಿ, ಅವ್ರ ಜೊತೆ. ಸೊ ಇಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಪರ್ಮಿಷನ್ ತಗೋಬೇಕು. ಸೊ ಪರ್ಮಿಷನ್ ತಗೊಂಡು ನಿಮ್ಮದು ಡೀಟೇಲ್ಸ್ ಎಲ್ಲ ಆನ್ಲೈನಲ್ಲಿ, ಸೊ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟದು ಆನ್ಲೈನಲ್ಲೆಲ್ಲ ಎಂಟ್ರಿ ಮಾಡಿ ಇಲ್ಲಿ ಸ್ಕ್ಯಾನರ್ ಹಾಕಿದ್ದಾರೆ. ಸೊ ನೀವು ಇಲ್ಲಿ ಬಂದು ಸ್ಕ್ಯಾನ್ ಮಾಡಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ನಿಮ್ಮದು ಫಾರ್ಮ್ ಎಲ್ಲ ಫಿಲ್ ಮಾಡಿದ ಮೇಲೆ ಒಂದು ಟಿಕೆಟ್ ಜನ್ರೇಟ್ ಆಗುತ್ತೆ. ಸೊ ಮತ್ತು ಅದೆಲ್ಲ ಆದಮೇಲೆ ಅವರು ಇಲ್ಲಿ ರಿಜಿಸ್ಟರ್ ಇಟ್ಟಿದ್ದಾರೆ. ಸೊ ಈ ರಿಜಿಸ್ಟರಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ. ಸೊ ಒಬ್ಬರು ಟಿಕೆಟು ಕೊಟ್ಟಿದ್ದೀರಾ? ಸೊ ಕೊಟ್ಟಿದ್ದೀರಾ? ಇದೆ. ಸೊ ಎಲ್ಲ ಮಾಡಿದ ಮೇಲೆ ನಿಮಗೆ ಒಂದು ಟಿಕೆಟ್ ಕೊಡ್ತಾರೆ. ಸೊ ಸದ್ಯಕ್ಕೆ ಒಬ್ಬೊಬ್ಬರಿಗೆ ಈ ಟಿಕೆಟ್ ಕೊಡ್ತಾರೆ, 50 ರೂಪಾಯಿ ಇದೆ. ಸೊ ಇನ್ನೊಂದು ಮುಖ್ಯ ವಿಚಾರ, ಯಾರ್ಯಾರು ಇಲ್ಲಿ ಚಾರಣ ಮಾಡೋಕ್ಕೆ ಬರ್ತಾರೆ ಮತ್ತು ನೋಡಲಿಕ್ಕೆ ಬರ್ತಾರೆ, ಅವರು ಪ್ಲಾಸ್ಟಿಕ್ಕನ್ನು ಇಲ್ಲಿ ಯೂಸ್ ಮಾಡೋಂಗಿಲ್ಲ. ಇನ್ ಕೇಸ್ ಏನಾದರೂ ಎತ್ಕೊಂಡೋದ್ರೂ ಕೂಡ ಅದನ್ನು ಮತ್ತೆ ವಾಪಸ್ ತಂದು ಇಲ್ಲಿ ಕೆಳಗಡೆ ನೀವು ಡಸ್ಟ್ಬಿನಲ್ಲಿ ಹಾಕಬೇಕು. ಮೇಲ್ಗಡೆ ಎಲ್ಲಿ ಬಿಸಾಡೋಂಗಿಲ್ಲ. ಸೊ ನಮ್ಮ ಅರಣ್ಯವನ್ನು ಸ್ವಚ್ಛವಾಗಿಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಗೋ ಮತ್ತೆ. ಸೊ ಗಾಯ್ಸ್, ನನ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಯಿತು. ನನ್ನ ಜೊತೆಗೆ ಸೊ ನಮ್ಮ ಬ್ರದರ್ ಬಂದಿದ್ದಾರೆ ಇವತ್ತು ನಮ್ಮ ಊರಿಂದ, ಅಂದರೆ ನಮ್ಮ ಕ್ಲೋಸು ನೈಬರು. ಸೊ ನನಗೆ ಒಳ್ಳೆ ಇವತ್ತು ಜೊತೆಗಿದ್ದಾರೆ ಅವರು. ಸೊ ಹತ್ತಾ ಇದ್ದೀವಿ ಇವಾಗ. ಸೊ ಜಸ್ಟ್ ಸ್ಟಾರ್ಟ್ ಆಗಿದೆ, 9 ಕಾಲ್ ಆಗಿದೆ. ಆಲ್ಮೋಸ್ಟ್ 1.5 ಅವರ್ ಆಗುತ್ತೆ ಅಂತ ಹೇಳ್ತಾರೆ. ನೋಡುವ. ಸಖತ್ ಸ್ಟೀಪ್ ಉಂಟು ಮಾತ್ರ. ನಾನು ಇಲ್ಲಿ ತನಕ ಹೋಗಿದ್ರಲ್ಲಿ ಇದೆ ಎಷ್ಟು. ಸೊ ಸ್ಟೀಪ್ ಕಾಣಿಸ್ತಾ ಇದೆ. ಇಳಿಜಾರು ನೋಡ್ಬೋದು, ಭಾರಿ ಜಾಸ್ತಿ ಇದೆ. 2 ಸ್ಟೆಪ್ಸ್ ಹತ್ತಲಿಕ್ಕೆ ಆಗಲಿಲ್ಲ, ಆವಾಗಲೇ ಉಸಿರಾಟ ಜಾಸ್ತಿ ಆಗ್ತಾಯಿದೆ. ಎಷ್ಟು ಯೋಗ ಮಾಡಿದರೂ ಕೂಡ ಫಿಟ್ನೆಸ್ ಸಾಕಾಗ್ತಿಲ್ಲ. ಸೊ ಕಾಮೆಂಟ್ಸ್ ಮಾಡಿ, ಫಿಟ್ಟಾಗಿರ್ಬೇಕಂದ್ರೆ ಏನು ಮಾಡಬೇಕು. ಸೊ ಟ್ರೆಕ್ಕಿಂಗ್ ಇನ್ನೂ ಆದಷ್ಟು ಟ್ರೆಕ್ ಮಾಡಬೇಕಂದ್ರೆ ಏನೆಲ್ಲ ಸೊ ಪ್ರಿಕಾಷನ್ ತಗೋಬೇಕು. ಸೊ ಕಾಮೆಂಟ್ಸ್ ಮಾಡಿ, ಏನೋ ಟಿಪ್ಸ್ ಇದ್ದರೆ ಕೊಡಿ. ಸೊ ಎನ್ಕರೇಜ್ ಮಾಡಿ. ಸೊ ಹಂಗೆ ನಮ್ಮ ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ಸೊ ಪ್ರತಿ ತಿಂಗಳು ನಿಮ್ಮ ಮುಂದೆ ಬರ್ತಾಯಿರ್ತೀನಿ. ಸೊ ಚಾನಲನ್ನು ಎಂಕರೇಜ್ ಮಾಡಿ. ಸೊ ನಿಮಗಾದಷ್ಟು ಒಳ್ಳೆಯ ವಿಚಾರಗಳನ್ನು ಮತ್ತು ಒಳ್ಳೆಯ ಪ್ಲೇಸ್ಗಳನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಬೆಟ್ಟ ಬಂದು ಸಿಂಗಲ್ ರಾಕ್ ಥರ ಅನಿಸ್ತಾ ಇದೆ. ದೊಡ್ಡದೊಂದು ಮೊನೋಲಿಥಿಕ್ ರಾಕ್ ಇದೆ. ಸೊ ಅದ್ರ ಮೇಲೆ ಇವಾಗ ಹೋಗ್ಲಿಕ್ಕಿದೆ ನಮಗೆ ಟಾಪಲ್ಲಿ. ಬಟ್ ಹತ್ತೋದು ಅಷ್ಟು ಈಸಿ ಅನ್ನಿಸ್ತಾ ಇಲ್ಲ, ಯಾಕಂದರೆ ಬಲ ಕಷ್ಟ ಅನ್ನಿಸ್ತಾ ಇದೆ ಮಾತ್ರ ಸ್ಟಾರ್ಟಿಂಗಲ್ಲೇ. ಸೊ ಗಡಾಯಿಕಲ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಗಡಾಯಿಕಲ್ ಬೆಟ್ಟ ಸೊ ಮ್ಯಾಂಗಳೂರಿಂದ ಒಂದು ಅಂದಾಜು
65 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ನಾವು ಬೆಳ್ತಂಗಡಿಗೆ ಹೋಗಿ, ಸೊ ಧರ್ಮಸ್ಥಳ ರೂಟಲ್ಲಿ ಬೆಳ್ತಂಗಡಿಗೆ ಹೋಗಿ, ಸೊ ಬೆಳ್ತಂಗಡಿಯಿಂದ ಮುಂಚೆ ಒಂದು 5 ಕಿಲೋಮೀಟ್ರ್ ಮುಂಚೆ ಹೋದರೆ ನಿಮಗೆ ಇದು ಜಂಕ್ಷನ್ ಸಿಗುತ್ತೆ. ಮಂಜುಕಟ್ಟೆ ಅಂತೇನೋ ಇದೆ ಪ್ಲೇಸ್, ಸರಿಯಾಗಿ ಜ್ಞಾಪಕ ಇಲ್ಲ. ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಿಮಗೆ ವಿತಿನ್ 1 ಕಿಲೋಮೀಟ್ರ್ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿಂದ ನಿಮ್ಮದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಬೆಟ್ಟ ಬಂದು ಐತಿಹಾಸಿಕವಾಗಿ ಭಾಳ ಪ್ರಸಿದ್ಧಿ ಹೊಂದಿದೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡುವ. ಸೊ ಇಲ್ಲಿ ನೋಡ್ಬೋದು, ಸಖತ್ತಾಗಿದೆ, ಸೂಪರ್ ಆಗಿದೆ. ಇನ್ನೂ ಸ್ವಲ್ಪ ಬೇಗ ಬರ್ಬೋದಿತ್ತು, ಬಟ್ ಮ್ಯಾಂಗ್ಳೂರಿಂದ ಬರುವಾಗ ಲೇಟ್ ಆಯಿತು. ಸೊ ವಿ ವಿಲ್ ರಾಕ್ ಟುಡೇ. ಸೊ ನನ್ನ ಜೊತೆಗೆ ಕಂಪ್ನಿ ಇದ್ದಾರೆ, ನಮ್ಮ ಫ್ರೆಂಡ್ ಒಬ್ಬರು. ಸೊ ಮುಂದೆ ಕಾಣಿಸ್ತಿರ್ಬೋದು ಗಡಾಯಿಕಲ್ಲು. ಸೊ ಈ ಗಡಾಯಿಕಲ್ಲು ಬೆಟ್ಟ, ಸೊ ಇತಿಹಾಸದಲ್ಲಿ ನೀವು ನೋಡಿದರೆ ಭಾಳಷ್ಟು ಚಿರಪರಿಚಿತ, ಅಂದರೆ ಭಾಳ ಪ್ರಸಿದ್ಧಿಯನ್ನು ಹೊಂದಿದೆ. ಸೊ ಈ ಬೆಟ್ಟ ಬಂದು ಸುಮಾರು 1800 ಅಡಿಯಷ್ಟು ಎತ್ತರದಲ್ಲಿದೆ, ಸೊ ಸಮುದ್ರ ಮಟ್ಟದಿಂದ. ಮತ್ತು ಇಲ್ಲಿ ಒಂದು ಪ್ರಸಿದ್ಧಿ ಏನಕ್ಕಂದರೆ, ಸೊ ಜಮಲಾಬಾದ್ ಫೋರ್ಟ್ ಅಂತ ಏನು ಹೇಳ್ತೀವಿ, ಆ ಹೆಸರು ಬಂದಿರೋದು ನಮ್ಮ ಟಿಪ್ಪು ಸುಲ್ತಾನಿಂದ. ಸೊ ಟಿಪ್ಪು ಸುಲ್ತಾನ್ ಸೊ ಈ ಮೈಸೂರನ್ನು ವಶಪಡಿಸ್ಕೊಂಡ್ಮೇಲೆ ಇಲ್ಲಿ ಬಂದು ಒಂದು ಕೋಟೆಯನ್ನು ಕಟ್ತಾರೆ. ಸೊ ಆ ಕೋಟೆಗೆ ತನ್ನ ತಾಯಿ ಹೆಸರಿಡ್ತಾರೆ, ಅವ್ರ ತಾಯಿ ಹೆಸರೇ ಜಮಲಾಬಾಯಿ. ಸೊ ಹಾಗಾಗಿ ಜಮಲಾಬಾದ್ ಫೋರ್ಟ್ ಅಂತ ಇಟ್ಟಿದ್ದಾರೆ. ಸೊ ಈ ಫೋರ್ಟ್ ಮೇಲೆ ಕೋಟೆ ಎಲ್ಲ ಕಟ್ಟಿದ್ದಾರೆ. ಸೊ ಕೆಲವೆಲ್ಲ ಪಿರಂಗಿ ಅದೆಲ್ಲ ಇಡಲಿಕ್ಕೆಲ್ಲ ಸೊ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೋಡುವ. ಬಟ್ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಿದೆ. ಸೊ ಸೂಪರ್ ಆಗಿದೆ. ಮಾರ್ನಿಂಗ್ ಫುಲ್ಲು ಮಂಜು ಕವಿದ ವಾತಾವರಣ. ಸೊ ನಿಮಗೆ ಆ ಕಡೆ ಸಾಲು ಸಾಲಲ್ಲಿ ಬೆಟ್ಟಗಳು ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಈ ಕಡೆ ವಿಂಟರ್ ಇದೆ. ಈ ಟೈಮಲ್ಲಿ ಬೆಸ್ಟ್ ಟೈಮು ಇದು ಹತ್ತಲಿಕ್ಕೆ. ಸಮ್ಮರಲ್ಲಿ ನವಂಬರ್ ಡಿಸೆಂಬರಲ್ಲಿ ರೈಟ್ ಪ್ಲೇಸು. ಬೇರೆ ಟೈಮಲ್ಲೆಲ್ಲ ಮೇಲ್ಗಡೆ ಹೋಗ್ಲಿಕ್ಕೆ ಅಲೋ ಮಾಡೋದಿಲ್ಲ. ಸೊ ನಿಮಗೆ ಮಳೆಗಾಲದಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಯಾಕಂದರೆ ಇದು ನೀರೆಲ್ಲ ಇರುತ್ತೆ, ಮಳೆ ಜೋರು. ಸೊ ಜಾರು ಪ್ರದೇಶ. ಸೊ ಇಲ್ಲಿ ಬೀಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು 5% ಅಷ್ಟು ಕೂಡ ಬೆಟ್ಟ ಹತ್ತಲಿಲ್ಲ, ಆವಾಗಲೇ ಸೋರ್ತಾ ಇದೆ. ಚಾರಣ ಮಾಡೋರು ಯಾರು ಇಂಟ್ರೆಸ್ಟ್ ಇರ್ತಾರೋ, ಸೊ ಚಾರಣ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಪ್ಲೇಸು. ಸೊ ನೋಡ್ಬೋದು ನಮ್ಮ ಹಿಂದುಗಡೆನಿದೆ ಬೆಟ್ಟ. ಅದು ನಿಮಗಿಷ್ಟು ಇಲ್ಲಿಂದ ಅದು ಅಷ್ಟು ದೊಡ್ಡದಾಗಿ ಕಾಣಿಸ್ತಿಲ್ಲ, ಬಟ್ ಸಖತ್ ಹೈಟ್ ಇದೆ. ಒಂದು ಬ್ಯಾಕ್ ವ್ಯೂ ನೋಡ್ಬೋದು. ಗಾಯ್ಸ್, ಸೊ ಇವತ್ತಿನ ವಿಡಿಯೋ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ. ಸಖತ್ ಟಫ್ ಇದೆ ಟ್ರೆಕ್ಕು. ಸೊ ನೋಡುವ. ಸೊ ಫುಲ್ ವಿಡಿಯೋ ನೋಡಿ. ಸೊ ಆದಷ್ಟು ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಜಮಲಾಬಾದ್ ಫೋರ್ಟ್. ಸೊ ನಾನು ಸಣ್ಣದಿರುತ್ತೆ ಅಂದ್ಕೊಂಡೆ, ಸೊ ಇದಿಷ್ಟು ದೊಡ್ಡದಿರುತ್ತೆ ಅಂತ ನಾನು ಗೆಸ್ ಮಾಡಿರಲಿಲ್ಲ. ಸಖತ್ತಾಗಿದೆ ಫೋರ್ಟ್ ಮಾತ್ರ. ಇನ್ನು ಫೋರ್ಟಲ್ಲೇ ಹೋಗಲೇ ಇಲ್ಲ ನಾವು, ಇನ್ನು ಹತ್ತಲಿಕ್ಕೆ ಕಷ್ಟಪಡ್ತಾಯಿದ್ದೀವಿ. ಸೊ ಇವತ್ತು ಬೆವರು ತುಪ್ಪ ಎಲ್ಲ ಕ್ಲೀನಾಗಿ ಸೋರ್ಬಿಡುತ್ತೆ, ಅದಂತೂ ಪಕ್ಕ. ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋರಿಗೆಲ್ಲ ಅಷ್ಟೊಂದು ಸುಲಭ ಇಲ್ಲ ಇದು ಹತ್ತಲಿಕ್ಕೆ. ಸೊ ಮೊದಲೇ ಸ್ವಲ್ಪ ಪ್ರಿಪೇರ್ ಆಗಿ ಬರಬೇಕು. ಸೊ ನೀರು ಬಾಟಲ್ಲು ಒಂದು 2-3 ನೀರು ಬಾಟ್ಲ್ ಇಟ್ಕೋಬೇಕು ಒಬ್ಬೊಬ್ಬರಿಗೆ. ಸೊ ತಿನ್ನೋಕ್ಕೆ ಸ್ವಲ್ಪ ಫ್ರೂಟ್ಸು ಮತ್ತು ಬಿಸ್ಕೆಟ್ಸ್ ಅಂತ ಅದೆಲ್ಲ ತಗೋಬೇಕು, ಯಾಕಂದರೆ ಮೇಲ್ಗಡೆ ಏನೂ ಸಿಗೋದಿಲ್ಲ. ಸೊ ಇಲ್ಲ ಅಂದರೆ ಫುಲ್ ಎನರ್ಜಿ ಔಟ್ ಆಗುತ್ತೆ. ಉಸಿರಾಟದ ಜೋರು ಜಾಸ್ತಿ ಆಗಿದೆ. ಸೊ ಇದು ಕ್ಲಿಯರ್ ಇಂಡಿಕೇಷನ್ನು ಸೊ ಎಷ್ಟು ಸ್ಟೀಪ್ ಇದೆ ಅಂತ. ಅಂದರೆ ಇಳಿಜಾರು ಭಾರಿ ಜಾಸ್ತಿ ಇದೆ, ಅದಕ್ಕೆ ಅಷ್ಟು
ಈಸಿ ಆಗೋದಿಲ್ಲ. ಸೊ ಫಸ್ಟ್ ಟೈಮ್ ಬಂದವ್ರಿಗಂತೂ ಭಾರಿ ಕಷ್ಟ ಆಗ್ಬೋದು. ಅದು ಸ್ವಲ್ಪ ದಪ್ಪಕ್ಕಿದ್ರೆ ಅಂತ ಇನ್ನಾಯಿತು. ಸೊ ಭಾರಿ ಕಷ್ಟ ಉಂಟು. ಸೊ ಇಲ್ಲಿಂದ ನಾನು ಇವಾಗ ಆಲ್ಮೋಸ್ಟ್ ಒಂದು 30% ಅಷ್ಟು ಕವರ್ ಮಾಡಿದ್ದೀನಿ. ನೋಡ್ಬೋದು ಹಿಂದುಗಡೆ ಸೀನರಿ ಸೂಪರ್ ಆಗಿದೆ. ಕೆಲವರೆಲ್ಲ ಆಲ್ರೆಡಿ ಹತ್ತಿ ಇಳಿತಾ ಇದ್ದಾರೆ. 9:30 ಆಗಿದೆ, ಬೇಗ ಹೋಗಿರ್ಬೋದು. ಇದು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ 8 ಗಂಟೆಯಿಂದ 6 ಗಂಟೆ ತನಕ ಇವಾಗ ನೋಡ್ಬೋದು ನಮ್ಮ ಪಶ್ಚಿಮ ಘಟ್ಟಗಳು, ಕುದುರೆ ಮುಖದ ಪರ್ವತ ಶ್ರೇಣಿಗಳು ಅದ್ಭುತವಾಗಿದೆ. ಇಲ್ಲಿ ಆದಷ್ಟು ಹುಡುಗರು ಬಂದಿದ್ದಾರೆ, ಕಾಲೇಜ್ ಹುಡುಗರೆಲ್ಲ ಸ್ಟ್ರಿಕ್ ಮಾಡಲಿಕ್ಕೆ. ಸೊ ಬ್ರೋ ಎಲ್ಲಿಂದ? ಮೈಸೂರಿಂದ. ಅಷ್ಟು ದೂರದಿಂದ ಬಂದಿದ್ದೀರಾ? ಸೊ ಮೈಸೂರಿಂದ ಇಲ್ಲಿಗೆ ಡೈರೆಕ್ಟ್ ಬಂದಿದ್ದ ಮೊದಲು ಬಂದಿದ್ರ? ಧರ್ಮಸ್ಥಳದಿಂದ ಇಲ್ಲಿ ಬಂದಿದ್ರು. ಹತ್ತಿ ಆಲ್ರೆಡಿ ಇಳಿತಾ ಇರೋದಾ ಇಲ್ಲ ಹತ್ತಲಿಕ್ಕೆ? ಸಾಕಾಯ್ತು ನಮ್ಗೆ, ನೀರಿಲ್ಲ ಏನಿಲ್ಲ ಕುಡಿಯೋಕ್ಕೆ, ಅದಕ್ಕೆ ಇಲ್ಲೇ. ಯಾಕೆ ಬಾಟ್ಲ್ ಎತ್ಕೊಂಡು ಬರಬೇಕಿತ್ತಲ್ಲ? ಅವ್ರು ಹೇಳಲಿಲ್ವಾ ಕೆಳಗಡೆ? ಅವ್ರು ಹೇಳ್ತಾರಲ್ಲ. ಇಲ್ಲ, ಅವರು ಇರಲಿಲ್ಲ. ಹಾಂ, ನಾವು ಬೇಗ ಬಂದ್ಬಿಟ್ವಿ. ಹಾಂ, ಮೇಲ್ಗಡೆ ಇದೆ ಅಂತ ನೀರು, ಬಟ್ ಅದು ಕುಡಿಲಿಕ್ಕೆ ಆಗ್ಲಿಕ್ಕಿಲ್ಲ ಮೋಸ್ಟ್ಲಿ. ಅದು ಸರಿ ನಮ್ಮವರೆಲ್ಲ ಹತ್ತಿದ್ದಾರೆ ಎಷ್ಟೊಂದು ಜನ. ಹೌದಾ? ಒಂದು 3-4 ಜನ ಇದ್ದೀವಿ. ಓಕೆ ಬನ್ನಿ, ಕಷ್ಟ ಉಂಟು, ಈಸಿ ಇಲ್ಲ. ಸೊ ನೋಡಿದ್ವಲ್ಲ ಎಷ್ಟು ಕಷ್ಟ ಇದೆ ದಾರಿ ಅಂತ. ಸೊ ನೀರು ಬಹಳ ಮುಖ್ಯ. ಸೊ ಮಿನಿಮಮ್ ಒಂದು 2 ಲೀಟ್ರ್ ನೀರು ತಗೊಂಡೇ ಬರಬೇಕು ಒಬ್ಬೊಬ್ಬರಿಗೆ. ಅಷ್ಟೊಂದು ಬಾಯಾರಿಕೆ ಆಗುತ್ತೆ. ಫುಲ್ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಹೈಡ್ರೇಟ್ ಮಾಡ್ತಾ ಇರಬೇಕು. ನೀವು ಸ್ಟೆಪ್ಸ್ ನೋಡ್ಬೋದು, ಎಲ್ಲ ಕಪ್ಪು ಗ್ರಾನೈಟ್ ಕಲ್ಲಿಂದ ಕೆತ್ತಿದ್ದಾರೆ ಕೈಯಿಂದ. ಅದು 18ನೇ ಶತಮಾನದಲ್ಲಿ. ಸೊ ನಮ್ಮ ಟಿಪ್ಪು ಸುಲ್ತಾನ್ ಥಿಂಕ್ 1700, ಸೊ 40ಇಂದ 80 ತನಕನೂ ಇದ್ದ. ಸೊ 1770ಸಲ್ಲೆಲ್ಲ ಹ್ಯಾಂಗ್ಲೋ ಮೈಸೂರು ಇದೆಲ್ಲ ಆಗ್ತು. ಸೊ ಆ ಟೈಮಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂದೆ ಇತಿಹಾಸ ಇದೆ. ಬಟ್ ಟಿಪ್ಪು ಸುಲ್ತಾನ್ ಬಂದ ಮೇಲೆ ಇದು ಭಾರಿ ಕೋಟೆ ಎಲ್ಲ ಕಟ್ಟಿದ ಮೇಲೆ ಬಹಳ ಫೇಮಸ್ ಆಗಿದೆ. ಆ ಕಾಲದಲ್ಲಿ ಸೊ ಏನು ಯಂತ್ರೋಪಕರಣ ಇರ್ತಾ ಇರಲಿಲ್ಲ. ಸೊ ಟೂಲ್ಸ್ ಇರ್ತಿರಲಿಲ್ಲ. ಆದರೂ ಕೂಡ ಇಷ್ಟೊಂದು ನಾಜೂಕಾಗಿ ಎಲ್ಲ ಮಾಡಿದ್ದಾರೆ ಅಂದರೆ ಎಷ್ಟೊಂದು ಜನ ಕೆಲಸ ಮಾಡಿರ್ಬೋದು, ಎಷ್ಟು ಜನ ಇಲ್ಲಿ ಕಷ್ಟಪಟ್ಟಿರ್ಬೋದು, ಎಷ್ಟು ಎಫರ್ಟ್ ಆಗಿರ್ಬೋದು. ಸೊ ವರ್ಷಾನುಗಟ್ಟಲೆ ಕೆಲಸ ಮಾಡಿರ್ಬೋದು. ನಮಗಿವಾಗ ಅದು ಹತ್ತಲಿಕ್ಕೆ ಕಷ್ಟ. ಸೊ ಇಮ್ಯಾಜಿನ್ ಮಾಡಿ ಆ ಟೈಮಲ್ಲಿ ಇದನ್ನು ಮಾಡಿದವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಇದು ಕೋಟೆ ನೋಡ್ಬೋದು. ನಿಮ್ಗೆ ಅರ್ಧ ಬೆಟ್ಟ ಆಲ್ಮೋಸ್ಟ್ ಹತ್ತಿದ ಮೇಲೆ ಒಂದು ಕೋಟೆ ಕಾಣಿಸ್ತಾ ಇದೆ. ಕೋಟೆಯಲ್ಲಿ ನೋಡ್ಬೋದು ಇಷ್ಟಿಷ್ಟೊಂದು ದಪ್ಪ ಕಲ್ಲಿಂದ ಕೋಟೆ ಕಟ್ಟಿದ್ದಾರೆ. ಗೋಡೆ ಹೆಂಗೆ ಕಟ್ಟಿರ್ಬೋದು ಈ ಗೋಡೆ ಆ ಟೈಮಲ್ಲಿ. ಅದು ಇಂಥ ಒಂದು ಇಳಿಜಾರು ಪ್ರದೇಶದಲ್ಲೆಲ್ಲ ಕಲ್ಲೆಲ್ಲ ತಗೊಂಡು ಬಂದು ಸಾವಿರಾರು ಜನ ಕೆಲಸ ಮಾಡಿರ್ಬೋದು. ಸೊ ಎಫರ್ಟ್ ಬಹಳ ಇದೆ ಆ ಕಾಲದಲ್ಲಿ. ಅದು ಬೇರೆ ಎಲ್ಲ ಮ್ಯಾನ್ಯಲ್ ವರ್ಕು, ಸಖತ್ತಾಗಿದೆ. ಬಟ್ ಏನಂದರೆ ಆದಷ್ಟು ಫೋರ್ಟ್ ಎಲ್ಲ ಒಂದು ಶಿಥಿಲಾವಸ್ಥೆಯಲ್ಲಿದೆ. ಅಂದರೆ ಎಲ್ಲ ಕಿತ್ತೋಗಿದೆ, ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ನಮ್ಮ ದೇಶದಲ್ಲಿ ಅದು ನಮ್ಮ ಇತಿಹಾಸವನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಮ್ಮ ಸರ್ಕಾರಗಳು ಹಂಗೆ ಇದೆ, ನಾವು ಜನರು ಹಂಗೆ ಇದ್ದೀವಿ. ಯಥಾ ರಾಜ ತಥಾ ಪ್ರಜೆ ಅಂದಂಗೆ. ಸೊ ಎಲ್ಲ ನಾಶ ಆಗ್ತಾ ಇದೆ. ಬಿಟ್ಟರೆ ಅದನ್ನು ನಾವು ಸಂರಕ್ಷಿಸಿ ಮುಂದಿನ ಪೀಳಿಗೆ ಕೊಡೋ ಒಂದು ಯೋಚನೆ ಕೂಡ ನಮ್ಮ ಯಾರಲ್ಲಿಲ್ಲ. ಸೊ ಇದನ್ನು ಸಂರಕ್ಷಿಸುವ ಒಂದು ಜವಾಬ್ದಾರಿ ಕೂಡ ಸರ್ಕಾರಕ್ಕಿರುತ್ತೆ. ಬಟ್ ಎಂತ ಮಾಡಲಿಲ್ಲ. ನೋಡಿ ಆ ಕಾಲದಲ್ಲಿ ಎಷ್ಟು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕಲ್ಲನ್ನು. ಇದಕ್ಕೆ ಎಷ್ಟೊಂದು ಎಫರ್ಟ್ ಆಗಿರುತ್ತೆ, ಎಷ್ಟು ಜನ ಕೆಲಸ ಮಾಡ್ತಾರೆ. ಸೊ ನಾವು ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಇಷ್ಟೊಂದು ದೊಡ್ಡದ ಕಲ್ಲು ತಂದು ಇಲ್ಲಿ ಗೋಡೆ ಎಲ್ಲ ಕಟ್ಟಿದ್ದಾರೆ ಅಂದರೆ ಬಟ್ ಎಲ್ಲ ಶಿಥಿಲಾವಸ್ಥೆಯಲ್ಲುಂಟು. ಸೊ ಬರ್ತಾ ಎಲ್ಲ ಬಿದ್ದೋಗುತ್ತೆ. ಮತ್ತು ಈ ಕಡೆ ನೋಡ್ಬೋದು
ಸೊ ಅಲ್ಲಿ ವಿಂಡೋ ಥರ ಕಾಣಿಸ್ತಿದೆಯಲ್ಲ, ಅದು ಮೋಸ್ಟ್ಲಿ ನೋಡಲಿಕ್ಕೆ ಅನಿಸುತ್ತೆ ಶತ್ರುಗಳನ್ನು. ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾನು ಗೆಸ್ ಮಾಡಿದ್ದೀನಿ. ಯಾಕಂದರೆ ಇಲ್ಲೊಂದು ಕಂದಕ ಥರ ಕಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ಬೋದು ನೀವು, ಒಂದು ಎರಡೂ ಕಡೆ ಗೋಡೆ ಕಟ್ಟು ಒಂದು ಕಂದಕ ಥರ ಕಟ್ಟಿದ್ದಾರೆ. ಇದೊಂದು ಫಸ್ಟ್ ಗಾರ್ಡಿಂಗ್ ಪಾಯಿಂಟ್ ಥರ ಮಾಡಿದ್ದಾರೆ ಇದು ಮೊದಲ ಕಾಲದಲ್ಲಿ. ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ರಾಕ್. ಸೊ ಬ್ಲ್ಯಾಕ್ ಕಲರ್, ಕಂಪ್ಲೀಟ್ಲಿ ಬ್ಲ್ಯಾಕ್ ಗ್ರಾನೈಟ್ ಅಂತ ಹೇಳ್ತೀವಲ್ಲ, ಬ್ಲ್ಯಾಕ್ ಸ್ಟೋನು. ಸೊ ಇದರದ್ದು ಎಂಟ್ರಿ ಪಾಯಿಂಟ್ ಇಲ್ಲಿ ಸೂಪರಾಗಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡುವ ಸ್ಟೆಪ್ಸು ಸೂಪರ್ ಇದೆ, ಫುಲ್ ಬ್ಲ್ಯಾಕ್ ಗ್ರಾನೈಟಲ್ಲಿ. ಸೊ ಸ್ಟೆಪ್ಸ್ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಸೊ ಸ್ಟೀಪೆಸ್ಟ್ ಸ್ಟೆಪ್ಸು ದಾರಿ ಅಂದರೆ ಇದೆ. ಸೊ ಕೊನೆಯ ಘಟ್ಟ. ಮಳೆಗಾಲದ ಬರ್ಬೇಕು ನಂಗೆ ಎಲ್ಲ ನೀರು ಬರ್ತಿರ್ತವೆ ಇಲ್ಲಿ, ಬರ್ತಾವೆ. ನಿಜ ಬರ್ತಿರ್ತವೆ. ನೋಡ್ಬೋದು ಆಲ್ಮೋಸ್ಟ್. ಸೊ ಕೂತ್ಕೊಂಡು ಹತ್ತಬೇಕಾಗುತ್ತೆ. ಸೊ ನಿಂತ್ಕೊಂಡಂತೂ ಹತ್ತಕ್ಕಾಗಲ್ಲ. ಸೊ ಅಷ್ಟೊಂದು ಕಷ್ಟ. ಸಖತ್ತಾಗಿದೆ. ನಿಂತ್ಕೊಂಡಂತೂ ಹತ್ತಕ್ಕಾಗಲ್ಲ. ಸೊ ಹೆಂಗೆ ಕೆತ್ತಿರ್ಬೋದು ಈ ಸ್ಟೆಪ್ಸನ್ನೆಲ್ಲ. ಸೊ ಅದೇ ಅದೇ ಶಿಲೆಯಿಂದ ಕೆತ್ತಿದ್ದಾರೆ. ಫಸ್ಟ್ ಟೈಮ್ ಬರೋದಲ್ಲ? ಹಾಂ, ನಾವು ಫಸ್ಟ್ ಟೈಮು. ನಿಮ್ಮದೇ ಅವರು ಸರ್? ನಮ್ಮದು ಮಂಗಳೂರು. ಹಾಂ ಹಾಂ, ಒಂದು 4-5 ಸಲ ಬಂದಿದೆ. ಓಕೆ. ಸೊ ಹತ್ತಲಿಕ್ಕೆ ಒಳ್ಳೆ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ಹೋಗುವಾಗ ಕಷ್ಟ, ಬರುವಾಗ ಕಷ್ಟ. ಹೌದು, ಇಲ್ಲಿವಾಗ ಇನ್ನೂ ಜಾಸ್ತಿ ಕಷ್ಟ. ಇಲ್ಲಿವಾಗ ಗ್ರಿಪ್ ಮತ್ತು ಮೊಣಕಾಲ ಮೇಲೆ ಹೋಯ್ತಲ್ಲ, ಮತ್ತು ನಿಮಗೆ ನೀಸ್ ಜಾಯಿಂಟ್ ಮೇಲೆಲ್ಲ ಲೋಡ್ ಬೀಳುತ್ತೆ. ಹೌದೌದು, ಅದು ಕಷ್ಟ. ಹತ್ತುವಾಗ ಹೆಂಗೋ ಹತ್ತು ಬಿಡ್ಬೋದು. ಹೌದು. ಈ ಬ್ಲ್ಯಾಕ್ ಗ್ರಾನೈಟನ್ನು ನೋಡ್ಬೋದು ಹೆಂಗೆ ಚೀಸಲೆಲ್ಲ ಹಾಕಿ. ಸೊ ಇದು ನೋಡ್ಬೋದು ಐರನ್ದು ರಾಡ್ಸ್ ಹಾಕಿ. ಸೊ ಇದನ್ನೆಲ್ಲ ಹೊಡೆದಿರೋದು, ಬ್ಲಾಸ್ಟ್ ಮಾಡಿರೋದು ಕಲ್ಲನ್ನು. ಫುಲ್ ಕಲ್ಲಲ್ಲಿ ಇದನ್ನು ಕೆತ್ತಿದ್ದಾರೆ. ಇಮ್ಯಾಜಿನ್ ಮಾಡಿ ಹೆಂಗೆ ಕೆತ್ತಿರ್ಬೋದು ಆ ಕಾಲದಲ್ಲಿ, ಎಷ್ಟು ಕಷ್ಟಪಟ್ಟಿರ್ಬೋದು. ಸೊ ಇದೆಲ್ಲ ಒಂದೊಂದು ಕೆಳಗಡೆಯಿಂದ ಮೇಲ್ಗಡೆಗೆ ಕಲ್ಲನ್ನು ಹೊಡೆದು ಸ್ಟೆಪ್ಸ್ ಮಾಡ್ತಾ ಹೋಗಿದ್ದಾರೆ. ಸೊ ಮಳೆಗಾಲದಲ್ಲಂತೂ ಇಂಪಾಸಿಬಲ್, ಯಾಕಂದರೆ ಬರಲಿಕ್ಕಾಗೋದಿಲ್ಲ. ಸೊ ಇಲ್ಲಿ ನಿಮಗೆ ಮಳೆ ನೀರಂತೂ ಜಲಪಾತ ಥರ ಹರಿಯುತ್ತೆ, ಸಾಗಾಗಿ ಬರೋಕ್ಕಾಗೋದಿಲ್ಲ. ಸೊ ಒಂದಂತೂ ಪಕ್ಕ, ನೀವು ಎಷ್ಟೇ ಫಿಟ್ ಆಗಿದ್ರು ಇಲ್ಲಿ ಮಾತ್ರ ನಿಂತ್ಕೊಂಡಂತೂ ಹತ್ತಕ್ಕಾಗಲ್ಲ ಸ್ಟೆಪ್ಸು, ಆ ಥರ ಇದೆ ಇದು. ಗಾಯ್ಸ್ ನೋಡ್ಬೋದು ಎಷ್ಟು ಇಳಿಜಾರಿದೆ ಸ್ಟೆಪ್ಸ್ ಅಂತ. ಫುಲ್ ಬ್ಲ್ಯಾಕ್ ಗ್ರಾನೈಟ್ ಕಲ್ಲಿದು. ಸೊ ಈ ಗ್ರಾನೈಟ್ ಕಲ್ಲನ್ನೇ ಸೊ ಈ ಶಿಲೆಯಲ್ಲೇ ಕೆತ್ತನೆ ಮಾಡಿದ್ದಾರೆ. ವಾಹ್, ಅಮೇಝಿಂಗ್ ಫೀಲಿಂಗ್. ನೋಡ್ಬೋದು ನಾನು ಹಿಂದ್ಗಡೆ ಮೆಟ್ಲು. ಸೊ ಇನ್ನೂ ಒಂದು 5-10 ಮಿನಿಟ್ಸ್ ಹತ್ತಲಿಕ್ಕಿದೆ. ಸೊ ಫಿನಿಷ್ ಮಾಡಿ ಮತ್ತೆ ಟಾಪಲ್ಲಿ ಹೋಗುವ. ಸೊ ಒಂದೇ ಮೂಮೆಂಟಮಲ್ಲಿ ಹತ್ತಕ್ಕಾಗಲ್ಲ. ಸೊ ಬ್ರೇಕ್ ತಗೊಂಡು ಹತ್ತಬೇಕು. ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಹಾಟ್ ಎಲ್ಲ ಬಾಯಿಗೆ ಬಂದಂಗೆ ಆಗುತ್ತೆ. ಸೊ ಆ ಥರ ಇದೆ ಇದು. ಸೂಪರ್. ಕವಿ ಕಮ್. ಸೊ ಊರವರು, ನಮ್ಮ ನೈಬರು, ನಮ್ಮ ಬ್ರದರ್ ಬಂದಿದ್ದಾರೆ ಜೊತೆಗೆ. ಸೊ ಅವ್ರಂತೂ ಪಾಪ ಸ್ಟ್ರಗಲ್ ಆಗ್ತಿದ್ದಾರೆ. ಫಸ್ಟ್ ಟೈಮ್ ಈ ಥರ ಹತ್ತೋದು. ಅವ್ರು ಬೆಂಗಳೂರಿಂದ ಬಂದಿದ್ದಾರೆ.
ಸಡನ್ನಾಗಿ ಹತ್ಲಿಕ್ಕೆ ಅಂತ ಕಷ್ಟ. ಸೊ ಸಫಿಷಿಯಂಟ್ ಟೈಮ್ ತೊಗೊಂಡು ಹತ್ತಬೇಕಾಗುತ್ತೆ, ಇಲ್ಲಾಂದರೆ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗುತ್ತೆ, ನಿಮಗೆ ಉಸಿರಾಟ ಬ್ರೀದಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಸ್ವಲ್ಪ ಬ್ರೇಕ್ ಕೊಡುವ. ಇಲ್ಲಿ ನಮ್ಗೆ ಹತ್ತಲಿಕ್ಕೆ ಇಷ್ಟು ಕಷ್ಟ ಇರುವಾಗ ಆಗಿನ ಕಾಲದಲ್ಲಿ ಈ ಮೆಟ್ಟಿಲನ್ನು ಮಾಡಿ ಅಷ್ಟು ದೊಡ್ಡ ಕಲ್ಲನ್ನು ಮೇಲ್ಗಡೆ ಸಾಗಿಸಿ ಮೇಲ್ಗಡೆ ಎಲ್ಲ ಕೋಟೆ ಕಟ್ಟಿದಾರಲ್ಲ ಮಹಾನುಭಾವರು, ಅವ್ರು ಹೆಂಗೆ ಕಟ್ಟಿದ್ರೆ ಗೊತ್ತಿಲ್ಲ, ಅಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅವರು. ಸೊ ಹಾಗೂ ಅಷ್ಟೆಲ್ಲ ವೆಯ್ಟನ್ನು ಹೆಂಗೆ ಮೇಲ್ಗಡೆ ಸಾಗಿಸಿದಾರೋ ಗೊತ್ತಿಲ್ಲ. ನೀವು ಅಲ್ಲಿ ಪಿರಂಗಿ ತೋರಿಸಿದೆ, ಆ ಪಿರಂಗಿ ನೋಡಿದರೆ ಅಷ್ಟು ವೆಯ್ಟ್ ಇದೆ, ನಮ್ಗೆ ಹತ್ತಲಿಕ್ಕೆ ಕಷ್ಟ ಆಗ್ತಿದೆ. ಆದರೆ ಪಿರಂಗಿಯನ್ನು ಮೇಲ್ಗಡೆ ತಂದು ಇಲ್ಲಿ ಪೊಸಿಷನಿಂಗ್ ಮಾಡಿದಾರಲ್ಲ, ಸೊ ಆ ಕಾಲದಲ್ಲೆಲ್ಲ ಗ್ರೇಟು. ಸೊ ಏನು ಮಿಷನರಿ ಇಲ್ಲ, ಸಾಧನೆಗಳಿಲ್ಲ, ಆದರೂ ಕೂಡ ಇಷ್ಟೊಂದು ಸೊ ಸ್ಮಾರಕಗಳನ್ನು, ಮೊನ್ಯುಮೆಂಟ್ಸನ್ನು, ದೊಡ್ಡ ದೊಡ್ಡ ಕಟ್ಟಡ, ಗೋಪುರ, ಕೋಟೆಗಳು, ದೇವಸ್ಥಾನಗಳು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಸೊ ನಾವು ಒಂದು ಸಲ ಯೋಚನೆ ಮಾಡಲೇಬೇಕಾಗುತ್ತೆ. ಮತ್ತು ಪ್ಲಾಸ್ಟಿಕ್ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಸೊ ಪ್ಲಾಸ್ಟಿಕನ್ನು ಯೂಸ್ ಮಾಡಬೇಡಿ, ಮೇಲ್ಗಡೆ ತರಬೇಡಿ. ಇನ್ ಕೇಸ್ ತಂದರೂ ಕೂಡ ನೀವು ಸೇಮ್ ಏನು ತಂದಿರ್ತೀರೋ ಅದನ್ನು ಹಿಂದ್ಗಡೆ ತೊಗೊಂಡೋಗಿ ಅಲ್ಲಿ ಕೆಳಗಡೆ ಎಂಟ್ರೆನ್ಸಲ್ಲೇ ನೀವು ಡಸ್ಟ್ಬಿನ್ಗೆ ಹಾಕಬೇಕು. ಸೊ ಅದೊಂದು ಒಳ್ಳೆ ಕೆಲಸ, ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇಲ್ಲೂ ಆದರೂ ಹುಷಾರು, ನೀರೆಲ್ಲ ಇದೆ, ಜಾರೋ ಚಾನ್ಸ್ ಇದೆ. ಇಲ್ಲಿ ಸಣ್ಣ ನೀರಿನ ಮೂಲ, ಸೊ ಇಲ್ಲಿ ಜೋಕು ನೀರು ಅಂತ ಹೇಳ್ತೀವಲ್ಲ, ಜೋಕು ನೀರಿದೆ. ಕುಡಿಲಿಕ್ಕೆ ಆಗ್ತದ? ಕುಡಿಲಿಕ್ಕೆ ಇಲ್ಲ, ಕುಡಿಯಲಿಕ್ಕೆ ಆಗಲ್ಲ, ಈ ನೀರು ಅಷ್ಟು ಸರಿ ಇಲ್ಲ. ಸೊ ಬಂಡೆಯಿಂದ ಇಲ್ಲಿ ಯಾರೋ ಬಾಟ್ಲ್ ಇಟ್ಟಿದ್ದಾರೆ, ಅದು ಮಾತ್ರ ಬಿಸ್ಲರಿಗಿಂತ ಪ್ಯೂರ್ ಇರ್ಬೋದು. ಸ್ವಲ್ಪ ಕುಡಿಯುವ. ಇದೇ ಕುಡಿ, ನಾನು ಕೊಡ್ತೀನಿ. ಇಲ್ಲಿ ನೋಡ್ಬೋದು ಬಂಡೆ ಕಲ್ಲಿಂದ ನೀರು ಬರ್ತಾ ಇದೆ, ಜೋಗು ನೀರು ಅಂತ ಹೇಳ್ತೀವಲ್ಲ. ಇಲ್ಲಿ ಬಾಟಲ್ ಇಟ್ಟಿದ್ದಾರೆ, ಬಿಸ್ಲರಿ ಬಾಟಲ್ಲು. ಇನ್ನು ಸ್ವಲ್ಪ ಇದೆ ಅನಿಸುತ್ತೆ, ಸ್ವಲ್ಪ ಆರಾಮಾಗಿ ಹತ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಮೇಲ್ಗಡೆ ಅಟ್ ಎನಿ ಮೂಮೆಂಟ್ ರೀಚ್ ಆಗ್ಬೋದು. ಸೊ ಮೋಸ್ಟ್ ಕ್ರಿಟಿಕಲ್ ಪಾತ್ ಅಂತ ಹೇಳ್ತೀವಲ್ಲ, ಸೊ ಇದೇ ನೋಡ್ಬೋದು. ಮತ್ತು ಇಲ್ಲೊಂದು ನಿಮಗೆ ಸೊ ಕೋಟೆ ಪ್ರವೇಶ ದ್ವಾರ, ಕೋಟೆಯೊಂದು ಪ್ರವೇಶ ದ್ವಾರ. ಇಲ್ಲಿ ಮತ್ತೊಂದು ಕೋಟೆಯೊಂದು ಪ್ರವೇಶ ದ್ವಾರ ನೋಡಲಿಕ್ಕೆ ಸಿಗುತ್ತೆ. ನೋಡಿ, ಕಲ್ಲು ಮೇಲೆ ಹಿಂಗೆ ಅದ್ಭುತವಾಗಿ ಈ ಕೋಟೆ ಗೋಡೆ ಕಟ್ಟಿದ್ದಾರೆ. ನಮಗೆ ಹತ್ತಲಿಕ್ಕೆ ಪ್ರಾಣ ಕೈಗೆ ಬಂದಿದೆ. ಸೊ ಇವರೆಲ್ಲ ಆ ಕಾಲದಲ್ಲಿ ಹೆಂಗೆ ಮಾಡಿದರು, ರಿಯಲಿ ಗ್ರೇಟ್. ಇಲ್ಲಿಂದ ಸೊ ನೋಡಲಿಕ್ಕಂತೂ ಖುಷಿ ಆಗುತ್ತೆ ನಿಮಗೆ, ಸಖತ್ತಾಗಿದೆ. ಎಷ್ಟು ಎರಡು ಕಣ್ಣು ಸಾಲದು ನೋಡಲಿಕ್ಕೆ ನಿಮಗೆ, ಅಷ್ಟೊಂದು ಅದ್ಭುತವಾಗಿದೆ. ಮೋಸ್ಟ್ಲಿ ರೀಚ್ ಆಗಿದ್ದೀವಿ ಅಂದ್ಕೊತೀನಿ. ಎಸ್ ಗಾಯ್ಸ್, ನಾವು ಇವಾಗ ಟಿಪ್ಪು ಸುಲ್ತಾನ್ ಕಟ್ಟಿರುವ ಜಮಲಾಬಾದ್ ಫೋರ್ಟ್ ಎಂಟ್ರೆನ್ಸ್ ಪ್ರವೇಶ ದ್ವಾರದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಮ್ಯಾಜಿನ್ ಮಾಡಿ, ಸೊ 200 ವರ್ಷದ ಮುಂಚೆ ಇಲ್ಲಿ ಹೇಗಿರ್ಬೋದು, ಸೈನಿಕರು ಹೆಂಗಿರ್ಬೋದು, ಆ ಪಡೆ ಹೆಂಗಿರ್ಬೋದು, ಈ ಥರ ಎಲ್ಲ ಸಾಮಾನ್ಯ ಜನರನ್ನಂತೂ ಬಿಡ್ತಾ ಇರಲಿಕ್ಕಿಲ್ಲ. ಸೊ ಆವಾಗೆಲ್ಲ ಹೆಂಗಿರ್ಬೋದು ಇಲ್ಲಿ ಅಂತ. ಸೊ ನಾವು ಇಷ್ಟೇನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಾವು ಓನ್ಲಿ ಪಠ್ಯಪುಸ್ತಕದಲ್ಲಿ ಮಾತ್ರ ಓದಿದ್ದೀವಿ. ಅಷ್ಟು ಏನೆಲ್ಲ ಇರ್ಬೋದು. ನಮ್ಗೆ ಇವಾಗಲೂ ಇಷ್ಟೊಂದು ಅದ್ಭುತ ಅಂದರೆ ಆವಾಗ ಆಗಿನ ಕಾಲದಲ್ಲಿ ಹೆಂಗಿರ್ಬೋದು ಹೇಳಿ. ಮೇಲ್ಗಡೆ ಕೋಟೆ ಹತ್ರ ಫಸ್ಟ್ ಪ್ರವೇಶ ದ್ವಾರ ನೋಡ್ಬೋದು. ವಾವ್ ವಾವ್, ಇದು ಮಾತ್ರ ನಿಮಗೆ ಒಂದು ಅರಮನೆಗೆ ಒಂದು ಪ್ರವೇಶ ದ್ವಾರ ಇದ್ದಂಗಿದೆ. ವಾವ್, ಸೂಪರ್.